ವೆನ್ಯೂ ಅಂತೂ ಸಖತ್ತಾಗಿದೆ. ಫುಲ್ ಫ್ಲವರ್ಸಿಂದ ಬ್ಯೂಟಿಫುಲ್ ಡೆಕೋರೇಟ್ ಮಾಡಿದ್ದಾರೆ. ಸೊ ಇವಾಗ ನಾವು ಲೊಕೇಶನ್ಗೆ ಬಂದು ರೆಡಿ ಆಗಿದ್ದೀವಿ. ಇನ್ನೇನು ಹೋಸ್ಟ್ ಮಾಡೋಕ್ಕೆ ಇನ್ನೇನು ಸ್ವಲ್ಪ ನಿಮಿಷದಲ್ಲಿ ಶುರು ಆಗುತ್ತೆ ಇವೆಂಟು. ಈಗ ತಿಂದು ನೋಡೋಣ ಹೆಂಗಿದೆ ಅಂತ. ಕ್ಯಾಮ್ರಾ ಪ್ರೇರಣಾ ಜೊತೆ ಪ್ರಮೋದ್ ಶರ್ಮಾ, ಮೈಸೂರು ಟು ಬೆಂಗಳೂರು, ಬೆಂಗಳೂರು ಟು ಮೈಸೂರು. ನಮಸ್ಕಾರ. ಆರಾಮ್ಸೆ ಹಾಡು ಕೇಳ್ಕೊಂಡು ಬಂದ್ವಿ, ಕನ್ನಡ ಹಾಡುಗಳನ್ನ, ಹಳೆ ಗಣೇಶ್ ಸಾಂಗ್ಸ್ನ. ಒಳ್ಳೆ ವೆದರು, ಸಣ್ಣ ಡ್ರಿಸಲ್ ಆಗ್ತಾ ಇತ್ತು. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಭಾನುವಾರ, ನಮಗೆ ತುಂಬಾನೇ ಬ್ಯುಸಿ ಡೇ. ಯಾಕಂದ್ರೆ ನಮಗೆ ಬೆಂಗಳೂರಲ್ಲಿ ಒಂದು ಸಂಗೀತ್ ಇವೆಂಟ್ನ ಹೋಸ್ಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ನಾವು ಬೆಂಗಳೂರಲ್ಲಿ ಏನೇನು ಮಾಡ್ತೀವಿ, ಎಲ್ಲಿ ಹೋಗ್ತೀವಿ ಆ್ಯಂಡ್ ನಮ್ಮ ಸಂಗೀತ್ ಇವೆಂಟ್ ಹೆಂಗಿರುತ್ತೆ ಅಂತ ಕಂಪ್ಲೀಟಾಗಿ ತೋರಿಸ್ತೀವಿ ವ್ಲಾಗಲ್ಲಿ. ವಿಡಿಯೋನ ಕೊನೆ ತನಕ ನೋಡಿ. ಇವಾಗ ಪ್ರೇರಣನ ಪಿಕ್ ಮಾಡ್ಕೊಂಡು ಬೆಂಗಳೂರಿಗೆ ಹೊರಡೋಣ. ನಾವು ಮೈಸೂರಿಂದ ಅರ್ಲಿ ಮಾರ್ನಿಂಗ್ ಬೇಗ ಹೊರಟಿದ್ರಿಂದ ತಿಂಡಿನ ಆನ್ ದ ವೇ ಎಲ್ಲ ಮಾಡೋದೊಂದು ಡಿಸೈಡ್ ಮಾಡಿದ್ವಿ. ಸೊ ತಿಂಡಿನ ಆನ್ ದ ವೇ ಹೋಗ್ಬೇಕಾದ್ರೆ ನಮ್ಮನ್ನ ಸೆಳೆದಿದ್ದೇನೆ ಬಿಡದಿಲಿರೋ ಅಂತ ಒಂದು ಓಜಿ ಸ್ಪಾಟು. ಬಿಡದಿ ಅಂತಿದ್ದಂಗೆ ನಿಮಗೆಲ್ಲ ಗೊತ್ತಾಗಿರುತ್ತೆ. ಬಿಡದಿಲಿರೋ ಅಂತ ಒಂದು ಫೇಮಸ್ ರೇಣುಕಾಂಬ ತಟ್ಟೆ ಇಡ್ಲಿ ಹೋಟೆಲ್ಗೆ ಹೋದ್ವಿ. ಈಗ ರೇಣುಕಾಂಬ ತಟ್ಟೆ ಇಡ್ಲಿಗೆ ಬಂದಿದ್ವಿ ಬಿಡದಿಲಿ. ಸಿಕ್ಕಾಪಟ್ಟೆ ರಶ್ ಇತ್ತು. ಒಂದು 10 ನಿಮಿಷ ವೆಯ್ಟ್ ಮಾಡಿ ಆದ್ಮೇಲೆ ಸಿಕ್ತು ನಮ್ಗೆ ಸೀಟ್. ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿ ಸಂಗೀತ ಇವೆಂಟ್ ಅಟೆಂಡ್ ಮಾಡೋಣ. ಪ್ರೇ ಏನು ತಗೋತೀಯ? ತಗೊಳ್ಳಿ. ಇಲ್ಲ, ಎಲ್ಲ ಐಟಮ್ ಸಿಗುತ್ತೆ ಹೇಳಿ. ನೋಡಿದ್ರೆ ದೋಸೆ ಗೀಸೆ ಎಲ್ಲ ಮಾಡ್ತಾ ಇದ್ರು. ದೋಸೆ, ರೈಸ್ ಬಾತ್ ಎಲ್ಲ ಇದೆ. ಫಸ್ಟ್ ತಟ್ಟೆ ಇಡ್ಲಿ ಟ್ರೈ ಮಾಡೋಣ, ಆಮೇಲೆ ಖಾಲಿ ಇದ್ರೆ ಹೊಟ್ಟೆ ಬೇರೆ ಟ್ರೈ ಮಾಡೋಣ. ಈಗ ಬಿಸಿ ಬಿಸಿ ಇಡ್ಲಿ ಬಂದು ನಮ್ಮ ಮುಂದೆ ಇದೆ. ಕೊಟ್ಟಿದ್ದಾರೆ. ತುಂಬ ದಿನ ಆಗ್ಬಿಟ್ಟು ನನಗೆ ರೇಣುಕಾಂಬದಲ್ಲಿ ಬಂದು ತಿಂತು. ಸೊ ತಿಂದು ಹೆಂಗಿದೆ ಅಂತ ಹೇಳ್ತೀವಿ. ಇಡ್ಲಿ ತಿನ್ನೋಣ, ತಟ್ಟೆ ಇಡ್ಲಿ. ಬೆಣ್ಣೆ, ಚಟ್ನಿನೇ ಚೆನ್ನಾಗಿರೋದು, ಖಾರ. ಟ್ರೇಡ್ ಮಾರ್ಕ್ ಬಿಡುವ ಅಂತಾರ. ಎಷ್ಟು ವರ್ಷ ಅದು ಚಟ್ನಿ ಟೇಸ್ಟ್ ಚೇಂಜ್ ಆಗಲ್ಲ. ಸಾಗು ಕೊಡ್ತಿದ್ರು ಅನ್ಸುತ್ತಲ್ಲ ಮುಂಚೆ. ಕೇಳೋಣ. ಇದೆಯಾ ಗುರು ಒಂದು ಕಪ್ ಸಾಗು ಕೊಡಿ ಹಂಗೆ ಒಂದು. ಹಾಂ, ಸಾಗು ಬಂದಿದೆ ಈಗ. ಸಾಗು ನೋಡೋಣ. ಬೆಳ್ಳುಳ್ಳಿ ತುಂಬ ಇಷ್ಟ, ಚೆನ್ನಾಗಿದೆ. ಬರೀ ಚಟ್ನಿನೂ ಚೆನ್ನಾಗಿದೆ. ಹೆಂಗಿದೆ ಬ್ರೇ, ಏನಿಸ್ತು? ಸೂಪರ್ ಇದೆ. ಒಳ್ಳೆ ಖಾರ ಚಟ್ನಿ, ಹಸಿ ಖಾರ. ಬೆಳಗ್ಗೆ ಬಿಸಿ ಬಿಸಿ ಚಟ್ನಿ ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ಅಲ್ಲ, ಈ ಬೇರೆ ಕಡೆ ಎಲ್ಲೇ ತಿಂದ್ರು ಇವ್ರ ಟೇಸ್ಟ್ ಅಂದ್ರೆ ಯೂನಿಕ್ ಆಗಿ ಇಟ್ಕೊಂಡ್ಬಂದಿದ್ದಾರೆ ಮುಂಚೆಯಿಂದನೂ. ಬಿಡದಿ ತಟ್ಟೆ ಇಡ್ಲಿ ತುಂಬಾ ರಶ್ ಇತ್ತು ಇವತ್ತು. ಸಂಡೇ ಬಂದಿದ್ವಿ ನಾವು, ಎಲ್ಲ ಟ್ರಾವೆಲ್ ಮಾಡಿರ್ತಾರೆ. ಸಕ್ಕ ರಶ್ ಇತ್ತು. ಸೀಟ್ ಸಿಕ್ತು, ಕೊನೆಗೂ ಕೊಟ್ರು. ಆಮೇಲೆ ಇನ್ನ ಬೇರೆ ಏನು ತೊಗೊಳೋದು ಬ್ರಾ? ದೋಸೆ ಹೇಳೋಣ. ದೋಸೆ ಟ್ರೈ ಮಾಡೋಣ. ನಾನು ತಿಂದಿಲ್ಲ ಇಲ್ಲಿ. ಸರ್ ದೋಸೆ ಇದೆಯಾ? ಯಾವುದು ಮಸಾಲೆ ಇದೆಯಾ? ಅದು ಮಸಾಲೆ ಹೇಳ್ಬೋದು. ಒಂದು ಮಸಾಲೆ ದೋಸೆ ಕೊಡು. ಈಗ ಮಸಾಲೆ ದೋಸೆ ಬಂದಿದೆ. ಮೇಲೆ ಒಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊಟ್ಟಿದ್ದಾರೆ. ಇದು ಬೇರೆ ಚಟ್ನಿ. ಇದು ನಮಗೆ ಈ ಕಲರ್ ಚಟ್ನಿ ಕೊಟ್ಟಿದ್ರು, ಇಲ್ಲಿ ಬೇರೆ ಚಟ್ನಿ ಕೊಟ್ಟಿದ್ದಾರೆ. ಕಾಯಿ ಚಟ್ನಿ, ಕಾಯಿ ಚಟ್ನಿ ಅನ್ಸುತ್ತೆ ಮೋಸ್ಟ್ಲಿ. ನಾನು ಸಾವು ಕೇಳ ನೋಡಿ. ಚಟ್ನಿನ ಒಳ್ಳೆ ಟೀಲ್ ಹೊಡೆದು ಕೊಟ್ಟಿದ್ದಾರೆ, ನೀರು ಕುಡಿಯೋ ಹೊಡೆದಲ್ಲಿ. ಈಗ ದೋಸೆನ ಟ್ರೈ ಮಾಡ್ತಾ ಇದ್ದೀವಿ. ಏನು ಬ್ರಾ? ಗರಿ ಗರಿ ಇದೆ. ಹೌದಾ? ಚೆನ್ನಾಗಿದೆಯಾ? ಈ ಚಟ್ನಿ ಚೆನ್ನಾಗಿದೆಯಾ? ಅದಕ್ಕಿಂತ ಸ್ವಲ್ಪ ಖಾರ ಕಮ್ಮಿ ಇದೆ ಈ ಚಟ್ನಿ. ನೀವು ಇದಾಕಿದಾರಲ್ವಾ, ಕಡಲೆ ಮತ್ತೆ ಕಾಯಿ ಚಟ್ನಿ. ಆ ಕಡಲೆ ಚೆನ್ನಾಗಿದೆ. ಒಳಗಡೆ ಹಾಕಿರೋ ಕೆಂಪು ಚಟ್ನಿ ಹಾಕಿರ್ತಾರಲ್ಲ ಮೇಲ್ಗಡೆ, ಅದು ಚೆನ್ನಾಗಿದೆ. ಸೊ ಅದಕ್ಕೆ ಇದು ಸೂಟ್ ಆಗುತ್ತೆ ಅನ್ಸುತ್ತೆ. ಹೌದು, ಆ ಕೆಂಪು ಚಟ್ನಿಗಿನ್ನ ಇದು ಚೆನ್ನಾಗಿರುತ್ತೆ ಇದಕ್ಕೆ. ಸೊ ನಾವು ಕೆಂಪು ಚಟ್ನಿ ತರಿಸಿದೀವಿ ಇಲ್ಲಿ ಇನ್ನೊಂದು ಗ್ಲಾಸು ಲೋಟದಲ್ಲಿ. ಎಲ್ಲ ಚಾನ್ಸಸ್ ಇದೆ. ಈ ನ್ಯೂ ಹೈವೇ ಆದ್ಮೇಲಿಂದ ರೋಡ್ ಅಷ್ಟು ಕಮ್ಮಿ ಆಗುತ್ತೆ ಅನ್ಕೊಂಡಿದ್ದೆ ನಾನು. ಹೌದು, ಬಟ್ ಜನ ಟೋಲ್ ತಪ್ಸಕ್ಕೆ ಈ ರೋಡಲ್ಲಿ ಬಂದೇ ಬರ್ತಾರೆ. ನಾವು ಹಂಗೆ ಮಾಡಿದ್ದು. ಟೋಲ್ ತಪ್ಸಕ್ಕೆ ಅಂತ ಈ ಸೈಡ್ ಬಂದು ಇಲ್ಲ, ಬ್ರೇಕ್ಫಾಸ್ಟ್ ಆಗಿಲ್ದಿದಾರಲ್ಲ, ಬ್ರೇಕ್ಫಾಸ್ಟ್ ಆಗಿಲ್ದಿದಾರಲ್ಲ ಬಂದೇ ಬರ್ತಾನೆ ಆಬ್ವಿಯಸ್ಲಿ. ನಾವು ತಿಂಡಿ ತಿನ್ಕೊಂಡು ಬೇಗ ಬಂದು ಲೊಕೇಶನ್ನ ರೀಚ್ ಆಗಿದ್ವಿ. ಇವತ್ತು ಸಂಗೀತ ಇವೆಂಟ್ ಇದ್ದಿದ್ದು ಬೆಂಗಳೂರು ಬಸವನಗುಡಿಲಿರುವಂಥ ಗಂಜಂ ಮಂಟಪಲ್ಲಿ. ಸೊ ಇಲ್ಲಿ ವ್ಯಾಲೆಟ್ ಪಾರ್ಕಿಂಗ್ ಇದೆ.
ನಮ್ಮ ಗಾಡಿನ ವ್ಯಾಲೆಟ್ ಪಾರ್ಕಿಂಗ್ ಕೊಟ್ಬಿಟ್ಟು ಈಗ ದಿಸ್ ಇಸ್ ದ ಲೊಕೇಶನ್ ಎಂಟ್ರಿ ಆಗ್ತಾ ಇದ್ದೀವಿ. ಗಂಜಮ್ ಮಂಟಪ ಅಂತ ಬಸವನಗುಡಿಲಿರೋದು ಬ್ಯೂಟಿಫುಲ್ ವೆನ್ಯೂ. ನಾನು ಫೋಟೋಸಲ್ಲಿ ನೋಡಿದ್ದೆ, ಬಟ್ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಇವಾಗ ಲೈವಾಗೆ. ವೆಲ್ಕಮ್ ಡ್ರಿಂಕ್ಸ್ ಕೊಡ್ತಾ ಇದ್ದಾರೆ, ನಾವು ಆಮೇಲೆ ತಗೊಳ್ಳೋಣ. ದಿಸ್ ಇಸ್ ಅ ವೆನ್ಯೂ. ಅಲ್ಲಿ ಕಂಪ್ಲೀಟ್ ವೆನ್ಯೂನ ಫ್ಲವರ್ಸ್ ಹಾಕಿ ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿದರು. ನಾನು ಫೋಟೋಸಲ್ಲಿ ನೋಡಿದ್ದಕ್ಕೂ ಅಲ್ಲಿ ಲೈವಾಗಿ ನೋಡಿದ್ದಕ್ಕೂ ತುಂಬಾ ಚೇಂಜ್ ಇತ್ತು ಆ್ಯಂಡ್ ಸಕ್ಕದಾಗಿ ಕಾಣ್ತಾ ಇತ್ತು. ಲೊಕೇಶನ್ಗೆ ಬಂದಾಗಿದೆ, ರೆಡಿ ಆಗ್ತಾ ಇದೀವಿ. ಸೂಟ್ ಎಲ್ಲ ಇಟ್ಕೊಂಡು ಲೇಸರ್ ಇಟ್ಕೊಂಡು ರೆಡಿಯಾಗಿ ಬಂದು ಪೋಸ್ಟ್ ಮಾಡೋಣ. ಸೊ ಇವಾಗ ನಾವು ಲೊಕೇಶನ್ಗೆ ಬಂದು ರೆಡಿ ಆಗಿದ್ದೀವಿ. ಇನ್ನೇನು ಹೋಸ್ಟ್ ಮಾಡೋಕ್ಕೆ ಇನ್ನೇನು ಸ್ವಲ್ಪ ನಿಮಿಷದಲ್ಲಿ ಶುರು ಆಗುತ್ತೆ ಇವೆಂಟು. ಆ್ಯಂಡ್ ನೀವು ಲೊಕೇಶನ್ ಎಷ್ಟು ಚೆನ್ನಾಗಿದೆ ನೋಡಿದ್ರಿ. ಹೆಂಗಿದೆ ಲೊಕೇಶನು? ಸಕ್ಕತ್ತಾಗಿದೆ. ಈಗ ಗೇಮ್ಸ್ ಎಲ್ಲನೂ ರೆಡಿ ಇದೆ, ಸ್ಟಾರ್ಟ್ ಮಾಡಬೇಕಿದೆ. ಇನ್ನೇನು ಸ್ಟಾರ್ಟ್ ಮಾಡ್ತೀವಿ. ಸೊ ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಹೆಂಗೆ ಹೋಗುತ್ತೆ ಇವೆಂಟ್ ಅಂತ ತೋರಿಸ್ತಾ ಹೋಗ್ತೀವಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಇವೆಂಟ್. ಆ್ಯಂಡ್ ಫೈನಲಿ ಇವೆಂಟ್ ಸ್ಟಾರ್ಟ್ ಆಯಿತು. ಜನಗಳು ಒಂದು 300-400 ಜನ ಬಂದಿದ್ದರು. ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ರು. ಸೊ ನಾನು ಹೋಗಿ ಫಸ್ಟ್ ಎಲ್ಲರನ್ನೂ ವೆಲ್ಕಮ್ ಮಾಡಿ ಆಮೇಲೆ ಒಂದು 5 ನಿಮಿಷ ಸ್ಟ್ಯಾಂಡಪ್ ಕಾಮಿಡಿ ಪರ್ಫಾರ್ಮ್ ಮಾಡಿ ಅವ್ರನ್ನೆಲ್ಲರಿಗೂ ಸ್ವಲ್ಪ ಇವೆಂಟ್ಗೆ ಅಡ್ಜಸ್ಟ್ ಮಾಡಿಸ್ದೆ. ಈಗ ದೋಸೆ ಬಿಡೋಕ್ಕಿಂತ ಮುಂಚೆ ಒಂದು 2 ನಿಮಿಷ ತವಾನ ಬಿಸಿ ಮಾಡ್ತೀವಲ್ಲ, ಚೆನ್ನಾಗಿ ದೋಸೆ ಬರಲಿ ಅಂತ. ಅದಕ್ಕೆ ನಮ್ಮ ಇವೆಂಟ್ಗೆ ಅವರು ಅಡ್ಜಸ್ಟ್ ಆಗಲಿ ಅಂತ ಸ್ವಲ್ಪ ಕಾಮಿಡಿ ಮಾಡಿಕೊಂಡು ಆಡಿಯನ್ಸ್ಗೆ ಒಂದು ಟೋನ್ನ ಸೆಟ್ ಮಾಡಿ ನಮ್ಮ ಇವೆಂಟ್ನ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗಲ್ಲೇ ನಮ್ಮ ಗುರು ಹಿರಿಯರ ಆಶೀರ್ವಾದ ಇರಬೇಕು ಅಂದ್ಬಿಟ್ಟು ದೊಡ್ಡವ್ರಿಗೆ ಒಂದು ಒಳ್ಳೆ ಗೇಮ್ ಆಡಿಸ್ದೆ. ಫುಲ್ ಫನ್ ಇತ್ತು. ನಮ್ಮ ಸ್ಟಾರ್ಟಿಂಗ್ ಗೇಮ್ದು ರೂಲ್ಸ್ ತುಂಬಾ ಸಿಂಪಲ್ಲು. 5 ಜನ ಕಪಲ್ಸ್ ಕರೆಸಿದ್ದೆ. ಮ್ಯೂಸಿಕ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಹಾರ ಒಬ್ಬರಿಂದ ಒಬ್ರಿಗೆ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಮ್ಯೂಸಿಕ್ ನಿಲ್ತಾ ಇದ್ದಂಗೆ ಯಾರ ಕತ್ತಲ್ಲಿ ಹಾರ ಇರುತ್ತೋ ಆ ಕಪಲ್ ಔಟು. ಅಂದರೆ ಮ್ಯೂಸಿಕ್ ನಿಂತಾಗ ಹೆಂಡತಿ ಕತ್ತಲ್ಲಿ ಹಾರ ಇದ್ರೂ ಗಂಡನ ಸಮೇತ ಆ ಕಪಲ್ ಔಟ್ ಆಗ್ತಾರೆ. ಇದೇ ಥರ ಆಡಿಸ್ಕೊಂಡು ಬಂದು ಕೊನೆಗೆ ಫೈನಲ್ಸ್ಗೆ 2 ಕಪಲ್ ಉಳ್ಕೊಂಡಿದ್ರು. ಇವಾಗ ಹಾರ ಹಾಕಬೇಕು, ಪಾಸ್ ಮಾಡಬೇಡ, ಕತ್ತಲ್ಲಿ ಹಾರ ಹಾಕಬೇಕು. ಮ್ಯೂಸಿಕ್ ಸ್ಟಾರ್ಟ್. ಏನು ಶೇರ್ ಮಾಡ್ತಾರೆ ಫೈನಲಿಸ್ಟ್ ಕೊನೆಗೂ ಈ ಗೇಮ್ದು ವಿನ್ನರ್ಸು ಡಿಸೈಡ್ ಆಗಿದ್ರು. ಆದರೆ ಒಂದು ಕಾಮಿಡಿ ವಿಷಯ ಏನಂದರೆ ಈ ಗೇಮಲ್ಲಿ ಗೆದ್ದಿದ್ದು ಮದುವೆ ಹುಡುಗಿಯವ್ರ ಪೇರೆಂಟ್ಸೇನೆ. ಆಮೇಲೆ ಮದುವೆ ಹುಡುಗಿಗೆ ಒಂದಷ್ಟು ಕಪಲ್ ಕ್ವಶನ್ಸ್ ಕೇಳಿದ್ವಿ. ಅಂದರೆ ಬಂದಿದ್ದ ಆಡಿಯನ್ಸ್ಗೆ ಕಪಲ್ ಬಗ್ಗೆ ಸ್ವಲ್ಪ ಗೊತ್ತಾಗ್ಲಿ ಅಂತ ಒಂದಷ್ಟು ಕ್ವಾಟ್ಲೆ ಕ್ವಶನ್ಸ್, ಒಂದಷ್ಟು ಫನ್ನಿ ಕ್ವಶನ್ಸ್ ಕೇಳಿ ಈ ಸೆಗ್ಮೆಂಟ್ ಅಂತೂ ಫುಲ್ ಮಜಾ ಇತ್ತು. ಆಮೇಲೆ ಸುಮಾರು ಗೇಮ್ಸ್ ಆಡಿಸ್ದೆ. ಅದರಲ್ಲಿ ಸಿಕ್ಕಾಪಟ್ಟೆ ಫನ್ ಇದ್ದಿದ್ದಂದರೆ ಈ ಗೇಮು 2 ಟೀಮಾಗಿ ಡಿವೈಡ್ ಮಾಡಿಬಿಟ್ಟು ಹುಡುಗನ ಟೀಮ್ ಹುಡುಗಿ ಟೀಮಿಂದ ಒಬ್ಬೊಬ್ಬರನ್ನ ಕರೆಸಿ ಒಂದು ಮ್ಯೂಸಿಕ್ ಪ್ಲೇ ಮಾಡ್ತೀವಿ. ಆ ಮ್ಯೂಸಿಕ್ ಗೊತ್ತಾಗ್ತಾ ಇದ್ದಂಗೆ ಚೇರ್ ಮೇಲೆ ಕುತ್ಕೊಂಡ್ಬಿಡ್ಬೇಕು. ಅಂದರೆ ಬಜರ್ ಓದ್ದಂಗೆ ನನಗೆ ಗೊತ್ತು ಅಂತ. ಆ ಆನ್ಸರ್ ಕರೆಕ್ಟ್ ಆಗಿದ್ರೆ ಅವ್ರು ಬಚಾವು, ಇನ್ನೊಬ್ರು ಇದ್ದವರು ಅದೇ ಸಾಂಗ್ಗೆ ಡ್ಯಾನ್ಸ್ ಮಾಡಬೇಕು. ಪ್ರತಿಯೊಬ್ಬರು ಈ ಗೇಮ್ನ ಆನ್ಸರ್ ಕರೆಕ್ಟ್ ಹೇಳಿ ಬಿಡಲಿ ಏನೇ ಆದ್ರೂ ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸಿ ಫುಲ್ ಮಜಾ ಮಾಡಿದ್ರು.
ಈಗ ಈ ಡ್ಯಾನ್ಸ್ ಅಲ್ಲಿ ಇಬ್ರು ಜೊತೆಗೆ ಹೇಳೋದ್ರಿಂದ ಈಗ ಇಬ್ರು ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಎಲ್ಲ ಥರ ಗೇಮ್ಸ್ನ ಆಡಿಸಿ ಆಡಿಯನ್ಸ್ನ ಫುಲ್ ಎಂಟರ್ಟೈನ್ ಮಾಡಿ ನಮ್ಮ ಕಪಲ್ ಕೈಲೂ ಒಂದೆರಡು ಸ್ಟೆಪ್ ಹಾಕಿಸಿ ಆಮೇಲೆ ಅವ್ರಿಗೆ ವಿಶ್ ಮಾಡಿಬಿಟ್ಟು ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಅಂತ ನಾವು ಅಲ್ಲಿಂದ ಹೊರಟ್ವಿ. ಇವಾಗ ಇವೆಂಟ್ ಮುಗಿಸ್ಕೊಂಡು ಕ್ರೇಜಿ ಇತ್ತು ಇವೆಂಟು, ಒಳ್ಳೆ ಆ್ಯಂಕರಿಂಗ್ ಮಾಡಿ ಒಳ್ಳೆ ಗೇಮ್ಸ್ ಆಡಿಸಿ ತುಂಬ ಎಂಜಾಯ್ ಮಾಡಿದ್ರು ಕ್ರೌಡು ಮತ್ತು ಕ್ಲೈಂಟ್ ಇದ್ರೂ. ಅಲ್ಲಿಂದ ಹೊರಟು ಇವಾಗ ಅಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಅಂದರೆ ಹೋಗ್ತಾ ಮೇಡಮ್ಗೆ ಹೊಟ್ಟೆ ಸಿಕ್ಕಿತ್ತು ಅಂದ್ಬಿಟ್ಟು ಪಾಕಶಾಲೆ ನಿಲ್ಲಿಸಿ ಒಂದು ಸಣ್ಣ ಬ್ರೇಕ್ ತೊಗೊಂಡು ಹೋಗೋಣ ನಿಲ್ಸಿದ್ದೀವಿ. ಹೆಂಗಿತ್ತು ಇವೆಂಟು? ಸೂಪರ್ ಆಗಾಯ್ತು, ತುಂಬಾ ಚೆನ್ನಾಗಿತ್ತು, ಜೋಡಿನೂ ಚೆನ್ನಾಗಿತ್ತು. ನಮ್ಗೆ ಪರ್ಸ್ನಲಿ ತುಂಬಾ ಖುಷಿ ಆಯ್ತು. ಫ್ಯಾಮಿಲಿನೂ ಅಷ್ಟೇ ತುಂಬಾ ನೀಟಾಗಿ ಟ್ರೀಟ್ ಮಾಡಿದ್ರು ಅನಿಸ್ತು ನಮಗೆ. ಇಟ್ ವೆಂಟ್ ವೆರಿ ವೆಲ್. ಎಲ್ಲ ಗೇಮ್ಸು ಚೆನ್ನಾಗೈತೆ, ಎವ್ರಿವನ್ ಲವ್ಡ್ ಇಟ್. ಸೊ ಈಗ ಮುಗಿಸ್ಕೊಂಡು ಅರ್ಧವೇ ಬಂದಿದ್ದೀವಿ. ಈಗ ಮದ್ದೂರ್ ಹತ್ರ ಪಾಕಶಾಲೆಗೆ ಹೋಗೋಣ, ಏನಾದ್ರು ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಅನಿಸ್ತು. ಸೊ ಈಗ ಹೋಗ್ತಾ ಇದ್ದೀವಿ. ಇವಾಗ ಹೋಗಿ ಪಾಕಶಾಲೆ ಏನು ತಿಂತೀವಿ ನೋಡೋಣ, ಆಮೇಲೆ ಸಿಗೋಣ. ಇಡ್ಲಿ ವಡೆ ಇಲ್ಲ, ಬರೀ ಇಡ್ಲಿ ಸಾಂಬಾರು ಬಂದಿದೆ. ಇಲ್ಲಿ ಮೇಡಮ್ಗೆ ಇಷ್ಟ ಅಂತ ಬಂದಿದ್ದೀವಿ ಟ್ರೈ ಮಾಡೋಕ್ಕೆ ಅಂತ. ಈಗ ತಿಂದು ನೋಡೋಣ ಹೆಂಗಿದೆ ಅಂತ. ಕ್ಯಾಮ್ರಾ ಪ್ರೇರಣ ಜೊತೆ ಪ್ರಮೋದ್ ಶರ್ಮಾ, ಮೈಸೂರು ಟು ಬೆಂಗಳೂರು, ಬೆಂಗಳೂರು ಟು ಮೈಸೂರು. ನಮಸ್ಕಾರ. ಇವತ್ತು ಇಡ್ಲಿ ಡೇ ಆಗಿದೆ, ತಿಂಡಿಗೂ ಇಡ್ಲಿ, ಸಂಜೆನೂ ಇಡ್ಲಿ. ಚೆನ್ನಾಗಿದ್ಯಾ? ಸಪ್ಪೆ ಇದೆ ಸ್ವಲ್ಪ. ಕರ್ಕೊಂಬಂದೆ ಪಾಕಶಾಲೆ ಬೇಕು ಅಂತ. ನನಗೆ ದಹಿ ವಡೆ ತಿಂದಿದ್ದೆ ಇಲ್ಲಿ, ಚೆನ್ನಾಗಿತ್ತು. ಯಾವ ವಡೆ? ದಹಿ ವಡೆ ಚೆನ್ನಾಗಿತ್ತದು. ಸ್ವಲ್ಪ ಸಪ್ಪೆ ಇದೆ, ಶುಗರ್, ಒಂದು ಸ್ವೀಟ್ ಸಾಂಬಾರು ಥರನೂ ಇಲ್ಲ, ನಾರ್ಮಲ್ ಸಾಂಬಾರು ಥರನೂ ಇಲ್ಲ. ಮೋಸ್ಟ್ಲಿ ಬೆಳಗ್ಗೆ ಸಾಂಬಾರಲ್ಲ, ಸಂಜೆಗೆ ಹಿಂಗೆ ಆಗ್ಬಿಟ್ಟಿದೆ ಅನ್ಸುತ್ತೆ. ಓಕೆ ಇದೆ. ಅಜ್ಜ ಮಾಡೋ ತಿಂದು. ನಮ್ಮ ಇನ್ನೊಬ್ರು ಇವಾಗ ರಿವ್ಯೂ ಮಾಡ್ತಾ ಇದ್ದಾರೆ, ಆದರೆ ಮೈಕ್ನ ಅಲ್ಲಿಟ್ಟಿದ್ದಾರೆ. ಅವ್ರು ಹೇಳೋ ಅಷ್ಟು ಚೆನ್ನಾಗಿ ಕೆಟ್ಟದಾಗಿಲ್ಲ, ಚೆನ್ನಾಗಿದೆ ಇಡ್ಲಿ. ಸಾಂಬಾರು ನನಗೆ ಇಷ್ಟ ಆಯಿತು. ಈಗ ನಮ್ಮ ರಿವ್ಯೂ ಸಿಸ್ಟಮಲ್ಲಿ 2 ಭಾಗಗಳಾಗಿ ಡಿವೈಡ್ ಆಗ್ತಾ ಇದೆ. ಒಬ್ಬರು ಚೆನ್ನಾಗಿದೆ ಅಂತಿದ್ರೆ, ಒಬ್ಬರು ಚೆನ್ನಾಗಿಲ್ಲ ಅಂತೀವಿ. ಬಟ್ ನನಗೆ ಇಷ್ಟ ಆಯಿತು ಸಾಂಬಾರು. ನಾನು ಚೆನ್ನಾಗಿಲ್ಲ ಅಂತೇನು ಹೇಳಿಲ್ಲ, ಸಪ್ಪೆ ಅನ್ನಿಸ್ತು. ನನಗೆ ಇಷ್ಟ ಆಯಿತು, ಸಪ್ಪೆ ಏನಿಲ್ಲ. ನೀವು ಬನ್ನಿ, ಇದೇ ಇಡ್ಲಿನ ಸಂಜೆ 6 ಗಂಟೆ ಹಂಗೆ ತಿನ್ಬಿಟ್ಟು ನಾನು ಸರಿನಾ ಅವ್ನು ಸರಿನಾ ಹೇಳಿ ಕಮೆಂಟ್ ಮಾಡಿ, ಗೊತ್ತಾಗುತ್ತೆ ಯಾರು ಸರಿ ಯಾರು ತಪ್ಪು ಅಂತ. ನಿಮಗೆ ಗೊತ್ತಾಗುತ್ತೆ ನಾನು ಸರಿ ಹೇಳ್ತಾ ಇದ್ದೀನಿ ಅಂತ. ಇಡ್ಲಿ ಸಾಂಬಾರು ಚೆನ್ನಾಗಿದೆ. ಈಗ ಬೈಟು ಕಾಫಿ ಬಂದಿದೆ. ಎಕ್ಸ್ಟ್ರಾ ಇಡ್ಲಿ ತರ್ಸ್ಕೊಂಡು ತಿಂದ, ಅಷ್ಟಿಷ್ಟ ಆಗೋಯ್ತು ಅವನಿಗೆ ಸಾಂಬಾರು. ಚೆನ್ನಾಗಿತ್ತು, ಸಗದಾಗಿದೆ ಅಂತ. ನಾವು ಬರೀ ಕಾಫಿಗೆ ಬಂದಿದ್ದೀವಿ. ಈಗ ಬಿಲ್ ಬಂದಿದೆ, ಎಷ್ಟಿದೆ? ಹೈವೇ ಅಲ್ವಾ, ಜಾಸ್ತಿ ಇರುತ್ತೆ ಯೂಸಲಿ. 1 ಪ್ಲೇಟ್ ಇಡ್ಲಿ 75 ರುಪೀಸ್. ಮೈಸೂರಲ್ಲಿ 35, 40. ಹೈವೇಲಿ ನಿಲ್ಸಿರೋದ್ರಿಂದ ಸ್ವಲ್ಪ ಜಾಸ್ತಿ ಇದೆ. ಕಾಫಿ ಜಾಸ್ತಿನೇ. ಕಾಫಿ ಒಂದೇ 45 ರೂಪಾಯಿ. 65? 45. ಒಂದು ಸಿಂಗಲ್ ಇಡ್ಲಿ 40 ರುಪೀಸ್. ಪ್ರೈಸ್ ಜಾಸ್ತಿನೇ ಇದೆ. ಓಕೆ, ಕಾಫಿ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ, ಪ್ರೈಸ್ ಜಾಸ್ತಿ. ಹೇಳ್ದಂಗೆ ಹೈವೇಯಿಂದ ಮ್ಯಾಟ್ರ್ ಆಗ್ತಿದೆ. ಹೌದು. ಈಗ ಟ್ರಾವೆಲ್ ಮಾಡ್ಕೊಂಡ್ಬಂದು ಮೈಸೂರಿಗೆ ಬಂದು ರೀಚ್ ಆಗಿದ್ದೀವಿ. ಸೊ ಹೆಂಗಿತ್ತು ಪ್ರೇ ಇವತ್ತು ದಿನ? ಸಕ್ಕತ್ತಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಫುಡ್ ಚೆನ್ನಾಗಿತ್ತು, ಈವೆಂಟ್ ಚೆನ್ನಾಗಿತ್ತು, ಟ್ರಾವೆಲ್ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಇದಾಗಿತ್ತು ನಮ್ಮ ಸಂಡೇ ವ್ಲಾಗ್. ಹೋಗಿ ಬೆಂಗಳೂರಿಗೆ ಹೋಗಿ ಒಂದು ಸಂಗೀತ ಮುಗಿಸ್ಕೊಂಡು ಬರ್ತಾ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ. ಆರಾಮ್ಸೆ ಹಾಡು ಕೇಳ್ಕೊಂಡು ಬಂದ್ವಿ, ಕನ್ನಡ ಹಾಡುಗಳನ್ನ, ಹಳೆ ಗಣೇಶ್ ಸಾಂಗ್ಸ್ನ. ಹೌದು, ಸಕ್ಕತ್ತಾಗಿತ್ತು. ಒಳ್ಳೆ ವೆದರು, ಸಣ್ಣ ಡ್ರಿಸಲ್ ಆಗ್ತಾ ಇತ್ತು. ಇಟ್ಸ್ ವೆರಿ ನೈಸ್. ಹಾಡು ಕೇಳ್ಕೊಂಡು ನಮ್ಮ ಪರ್ಸನಲ್ ಫೇವ್ರೆಟ್ FM ಸ್ಟೇಷನ್ ಕೇಳ್ಕೊಂಡು ಇವಳು ಹಾಡಲ್ಲು ಅದನ್ನು ಕೇಳ್ಕೊಂಡು ಒಂದು ಒಳ್ಳೆ ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇದಾಗಿತ್ತು ನಮ್ಮ ಬ್ಲಾಗ್. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಮಾಡ್ಬಿಟ್ಟು ಏನು ಬೇಕಾದ್ರೂ ಮಾಡಿ, ನಿಮ್ಮ ಜೀವನ ನಿಮ್ಮ ಇಷ್ಟ. ಹೋಗ್ಬಿಟ್ಟು ನೋಡೋದಾಗ್ತದೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.